The artery which supplies nutrition and oxygen to the brain is called carotid artery. ಸೊ ವೀನಸ್ ಕಾಂಪೊನೆಂಟ್ ಅಂದರೆ ರಿಟರ್ನ್ ಬ್ಲಡ್ ಫ್ಲೋ, ಬೇನ್ ಆಚೆ ಬಿಟ್ಟಿರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದಿ ನ್ಯೂಟ್ರಿಷನ್ ಆ್ಯಂಡ್ ದಿ ವೇಸ್ಟ್ ಪ್ರಾಡಕ್ಟ್ಸ್, ಬೈ ಪ್ರಾಡಕ್ಟ್ಸ್ ಆಫ್ ಮೆಟಬಾಲಿಸಮ್ ಕಮ್ಸ್ ಡೌನ್ ಟು ವೇನ್ಸ್ ಕಾಲ್ಡ್ ಜುಗಲಾರ್ಸ್. ಸೊ ಗೋ ಫಾರ್ ದ ಜುಗಲಾರ್ ಅಂತ ಹೇಳ್ತಾರೆ ಆಸ್ ಅ ಫ್ರೇಸ್. ಸೊ ಯು ಆರ್ ಗೋಯಿಂಗ್ ಟು ಗೋ ಫಾರ್ ಒನ್ ಸ್ಟ್ರೈಟ್ ಕಿಲ್ ಅಂತ. ಸೊ this is the part of the neck where you have carotids and jugulars. ಇದು ಯಾವ ಸೈಡ್ ಇರುತ್ತೆ? So when you see there's a groove here. In the front there's a windpipe. Right next to the windpipe there's a groove. And that groove is called the carotid triangle. Illi, next to the windpipe. Yes. If you put your finger, you can actually feel the pulse. And don't press it for too long, you can have a fainting spell. So that is the... Yes. That is to... one, the blood flow to the brain is the highest, one of the highest. So you can lose a lot of blood flow when you cut the jugular. And when you cut the blood flow through the carotid, the brain doesn't get blood flow. Your enemy is incapacitated very fast, and you faint. The prey faints, and that is why they go for the jugulars. But on a more serious note, carotid artery is very important. Because as we were discussing the blockages, the carotid artery can also develop this cholesterol deposits. So mini strokes anta agutte when these small bits of cholesterol allinda kalachi melಕ್ಕೆ ಚಿಮ್ಮಿ ಬ್ರೈನಲ್ಲಿ ಎಲ್ಲೋ ಒಂದು ಸಣ್ಣ ಕಡೆ ಬ್ಲಾಕ್ ಮಾಡುತ್ತೆ. ಸೊ ತಾತ್ಕಾಲಿಕವಾಗಿ ಒಂದು ಫೇಸ್ ಡಿವಿಯೇಟ್ ಆಗೋದು, ಇಲ್ಲ ಕೈ ಜೋ ಹಿಡ್ದಂಗೆ ಆಗೋದು, ತಲೆ ಸುತ್ತದಂಗೆ ಆಗೋದು, ಚಕ್ಕರ್ ಬಂದಂಗೆ ಆಗೋದು, ಬಟ್ ಒಂದು ಫ್ಯೂ ಮಿನಿಟ್ಸಲ್ಲಿ ಸರಿ ಹೋಗ್ತಾರೆ. So this can also happen with carotid arteries. So people should be careful if such mini strokes, TIA ಅಂತ ಹೇಳ್ತೀವಿ, transient ischemic attack ಅಂತ. ಸೊ ಈ ರೀತಿ ಆದಾಗ ಅಗೇನ್ ಇನ್ ಅ ಪಾರ್ಟ್ ಆಫ್ ಅವರ್ ವ್ಯಾಸ್ಕ್ಯುಲರ್ ಸ್ಕ್ರೀನಿಂಗ್, ನಾನು ವ್ಯಾಸ್ಕ್ಯುಲರ್ ಸ್ಕ್ರೀನಿಂಗ್ ಅಂತ ಏನು ಹೇಳ್ತಿದ್ದೆ, ಈಸ್ ಕೆರೋಟಿಡ್ ಸ್ಕ್ರೀನಿಂಗ್. ಸೊ ಪೀಪಲ್ ವಿತ್ ರಿಸ್ಕ್ ಫ್ಯಾಕ್ಟರ್ ಶುಡ್ ಆಲ್ಸೋ ಗೆಟ್ ದೇರ್ ಕೆರೋಟಿಡ್ ಸ್ಕ್ರೀನ್ಡ್. ಇಲ್ಲಿ ಏನಾದ್ರು ವಾರ್ನಿಂಗ್ ಸೈನ್ಸ್ ಇದೆಯಾ ಅಪಾರ್ಟ್ ಫ್ರಮ್ ಆಲ್ ಆಫ್ ದಟ್ ಯು ಮೆನ್ಷನ್ಡ್? ಈಗ ಕೆರೋಟಿಡ್ ಆರ್ಟ್ರಿನಲ್ಲಿ ಪ್ರಾಬ್ಲಮ್ ಇದೆ ಅಂತ. TIA, the first thing is TIA. ಸೊ ಸಡನ್ ಆಗಿ ಫೇಂಟಿಂಗ್ ಸ್ಪೆಲ್ಸು, ಇಲ್ಲ ಮೌತ್ ಆ್ಯಂಗಲ್ ಡಿವಿಯೇಷನ್ನು, ಒಂದು ಲಕ್ವ ಹೊಡೆದಂಗೆ ಆಗೋದು ಅಂತ ಇರ್ತಾರೆ ಸಿಂಪಲ್ಲಾಗಿ. ಡಾಕ್ಟ್ರೆ, ಈಗ ಕೋವಿಡ್ ಎಲ್ಲ ಆದಮೇಲೆ ಒಂದು ಎಲ್ಲರಲ್ಲೂ ಭಯ ಇರೋದು ಇಸ್ ಹಾರ್ಟ್ ಅಟ್ಯಾಕ್ಸು ಅವೆಲ್ಲ ಒಂದಾದರೆ, ಇನ್ನೊಂದು ಇತ್ತೀಚೆಗೆ ಕೆಲವು ಸತಿ ಕೇಳ್ತೀವಿ ಸ್ಟ್ರೋಕ್ ಆಗೋಯ್ತು, ಸಡನ್ನಾಗಿ ಹೋಗ್ಬಿಟ್ರು ಅಂತ. ಸೊ ಈಗ ಸ್ಟ್ರೋಕ್ ಬಗ್ಗೆ ಮಾತಾಡೋದಾದರೆ, ಬೀಟ್ ಯಂಗ್ಸ್ಟರ್ಸ್ ವಾಚಿಂಗ್ ದಿಸ್, ಮಿಡ್ ಏಜ್ ಪೀಪಲ್ ಆರ್ ಇವನ್ ಓಲ್ಡ್ ಪೀಪಲ್ ವಾಚಿಂಗ್ ದಿಸ್, ಸ್ಟ್ರೋಕ್ ಬರದೇ ಇರೋಂಗೆ ನನ್ನನ್ನೇ ನಾನು ವ್ಯಾಸ್ಕ್ಯುಲರ್ ಹೆಲ್ತ್ ಆ ವಿಂಡೋನಲ್ಲಿ ಇದನ್ನು ನೋಡಬೇಕಂದ್ರೆ ಡೂಸ್ ಆ್ಯಂಡ್ ಡೋಂಟ್ಸ್ ದಟ್ ಐ ಶುಡ್ ಡೂ. As a vascular surgeon, our responsibility stops at the base of the skull. Andre, so what we vascular surgeons don't treat problems of the heart, problems inside the brain. So for a common man, it is very easy to say it is a stroke anta. Stroke can have various reasons. ಅದು ಕತ್ತಿಂದ ಕೊಲೆಸ್ಟ್ರಾಲ್ ಹೋಗಿ ಚಿಮ್ಮಿ ಆಗ್ಬೋದು, ಹಾರ್ಟಲ್ಲಿ ಕ್ಲಾಟ್ ಆಗಿ ಹಾರ್ಟ್ ಪಂಪ್ ಆದಾಗ ಕ್ಲಾಟ್ ಬ್ರೈನ್ಗೆ ಹೋಗಿ ಕೂರ್ಬೋದು, ದಟ್ ಇಸ್ ಕಾಲ್ಡ್ ಕಾರ್ಡಿಯೋ ಎಂಬಾಲಿಕ್ ಸ್ಟ್ರೋಕ್ ಅಂತ. ಬ್ರೈನ್ ಒಳಗೆ ಬ್ಲೀಡ್ ಆಗು ಸ್ಟ್ರೋಕ್ ಆಗ್ಬೋದು. ಸೊ ಅದನ್ನು ಇಂಟ್ರಾಕ್ರೇನಿಯಲ್ ಹೆಮರೇಜ್ ಅಂತ ಹೇಳ್ತೀವಿ. ಸೊ ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿ ಕೆರೋಟಿಡ್ ಪ್ರಾಬ್ಲಮ್ಸ್ ಲೈಕ್ ದ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಇನ್ ದ ಕೆರೋಟಿಡ್, ನಾವೇನು ಮಾಡ್ಬೋದು? ಒನ್, ಆಸ್ ವಿ ಆಲ್ರೆಡಿ ಡಿಸ್ಕಸ್ಡ್, ಇಫ್ ಯು ಆರ್ ಅಟ್ ರಿಸ್ಕ್ ಪರ್ಸನ್ or above 60 with one of the other risk factors, get your carotid screened. Unnecessary panic is not required usually. And stroke in young is not usually due to these cholesterol depositions. Most often it is either due to cardioembolic, heart in on the clot melಕ್ಕೆ ಹೋಗಿರೋಂಥದ್ದು ಇರ್ಬೋದು, ಇಲ್ಲ ಪ್ರೈಮರಿ ಕ್ಲಾಟಿಂಗ್ ಎಬಿಲಿಟೀಸ್ ಇರುತ್ತೆ, ಥ್ರಾಂಬೋಫಿಲಿಯಾ ಅಂತ ಹೇಳ್ತಾರೆ. ಸೊ ಕ್ಲಾಟಿಂಗ್ ಟೆಂಡೆನ್ಸೀಸ್ ಅಂತ ಇರುತ್ತೆ, ಅದಿರ್ಬೋದು. ಆರ್ ಇಂಟ್ರಾಕ್ರೇನಿಯಲಲ್ಲಿ ಅನ್ಯೂರಿಸಮ್ಸ್ ಅಂತ ಇರುತ್ತೆ, ಬ್ರೈನ್ ಒಳಗೂ ಸಣ್ಣ ಸಣ್ಣ ಬುಡ್ಡೆಗಳಿದ್ದಿರುತ್ತೆ, ರಕ್ತನಾಳಗಳಲ್ಲಿ ಬಲೂನಿಂಗ್ ಆಗಿರುತ್ತೆ, ತಲೆನೋವು ಬರ್ತಾ ಇರುತ್ತೆ, ಸಡನ್ನಾಗಿ ಅದು ಹೊಡ್ಕೊಂಡು ಬ್ರೈನ್ ಒಳಗೆ ಬ್ಲೀಡ್ ಆಗಿ ಹಾಗೂ ಹೆಮರೇಜ್ ಅಂತ ಹೇಳ್ತೀವಿ, ಬಟ್ ದಟ್ ಕ್ಯಾನ್ ಆಲ್ಸೋ ಲೀಡ್ ಟು ಸ್ಟ್ರೋಕ್.